ಎಸ್, ಕನ್ನಡದ ಸೂಪರ್ ಡೂಪರ್ ಹಿಟ್ ಸಿನಿಮಾ ರಾಗ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಮುಂದೆ ಬಂದವರು ಕೃಷಿಕರು ಇವರು. ಆದರೆ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಆಸೆಯ ಮೇರೆಗೆ ಇದೀಗ ರಾಗ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಬಂದಿರೋರು ನಿರ್ಮಾಪಕ ಲಕ್ಷ್ಮೀಶ್ ಅವರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮೇಡಮ್. ಜಿ ಮಾಧ್ಯಮದ ದಂಡಕ್ಕೆ ಒಂದು ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಚೆನ್ನಾಗಿದ್ದೀನಿ, ಹೇಳಿ ಮೇಡಮ್. ಎಸ್, ರಾಗ ಸಿನಿಮಾವನ್ನು ಇದೀಗ ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಮುಂದೆ ಬಂದಿದ್ದೀರಾ. ಆ ಥಾಟ್ ಯಾಕೆ ಬಂತು ಸರ್ ನಿಮಗೆ? ಮೇಡಮ್, ನನಗೆ ಈ ರಾಗ ಅನ್ನೋದಕ್ಕಿಂತ ಈ ಮಿತ್ರ ಇವರಿದ್ದಾರಲ್ಲ, ಇವರು ನನ್ನ ಬಾಲ್ಯ ಸ್ನೇಹಿತ. ನಾನು ಹುಟ್ಟು ಕಸಬು ಕುಲಕಸಬು ವ್ಯವಸಾಯ ಮೇಡಮ್. ನಾನು ಓದ್ತಾ ಇದ್ದಿದ್ದು ಬೆಳೀತಾ ಇದ್ದಿದ್ದೆಲ್ಲ ಚಾಮರಾಜನಗರ ಡಿಸ್ಟಿಕ್ನಲ್ಲಿ. ಅಲ್ಲಿ ಓದ್ತಾ ಇರ್ಬೇಕಾದ್ರೆ ನನ್ನ ಬಾಲ್ಯ ಸ್ನೇಹಿತ, ನಾವೆಲ್ಲ ವಿದ್ಯಾಭ್ಯಾಸದಲ್ಲಿ ವ್ಯಾಸಂಗ ಮಾಡ್ತಾಯಿದ್ವಿ. ಆವಾಗಲೂ ಓದ್ತಾ ಇರಬೇಕಾದ್ರೂ ನಮ್ಮ ಮಿತ್ರ ಅವರು ಕೆಲವೊಂದು ಆಸುಭಾಷಾ ಸ್ಪರ್ಧೆ ಆಗ್ಬೋದು, ನಾಟಕಗಳಾಗ್ಬೋದು, ಹಾಡುಗಾರಿಕೆ ಆಗ್ಬೋದು, ಆವಾಗಿಂದನೇ ಅವರ ಒಂದು ಕಲೆ ಬಂದುಬಿಟ್ಟಿತ್ತು. ಅವರ ಒಂದು ಅಡಿಪಾಯವಾಗಿ ನಾನು ಸಣ್ಣ ಪುಟ್ಟದಾಗಿ ಒಂದೊಂದು ಮಾಡ್ತಾಯಿದ್ದೆ. ಅವತ್ತಿನಿಂದ ಇವತ್ತುವರೆಗೂ ನಮ್ಮ ಒಂದು 30 ವರ್ಷದ ಟೀಮು ಹಂಗೆ ಇದ್ದೀವಿ. ನಾವು ಒಟ್ಟು ಥ್ರೋಟು ಒಂದು 103 ಜನ ನಮ್ಮ ಸ್ಟ್ರೆಂತು. ಆ 103 ಜನದಲ್ಲಿ ಒಂದು 4-5 ಜನ ಎಕ್ಸ್ಪೈರ್ಡ್ ಆಗಿದ್ದಾರೆ. ಇನ್ನು ಮಿಕ್ಕದವರೆಲ್ಲ ನಾವು ಇವತ್ತಿಗೂ ಒಂದು ಒಳ್ಳೆಯದು ಕೆಟ್ಟದ್ದು, ಒಂದು ಹಾಗು ಹೋಗು, ಒಂದು ವಿಶ್ವಾಸ ಆಗ್ಬೋದು, ಒಂದು ಬರ್ತಡೇದು ಏನೇ ಒಂದು ಇದ್ರೂ ನಾವು ಶೇರ್ ಮಾಡ್ಕೊಳ್ಳೋ ಮಟ್ಟದಲ್ಲಿದ್ದೀವಿ. ಇವತ್ತಿನೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನನ್ನ ಮಗಳದಾಗ್ಬೋದು, ನಮ್ಮ ಸ್ನೇಹಿತರ ಮಕ್ಕಳಾಗ್ಬೋದು, ಪ್ರತಿಯೊಬ್ಬರು ಚಾಚು ತಪ್ಪದೇ ಒಂದು ಶುಭಾಶಯಗಳು ಹೇಳ್ತೀವಿ. ಅವ್ರ ಮನೆಯಲ್ಲಿ ಒಂದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಏನೇ ಇದ್ರೂ ನಮ್ಮ ಬಾಂಧವ್ಯನ ನಾವು ಕೆಡಿಸ್ಕೊಂಡಿಲ್ಲ. ನಮ್ಮ ಒಂದು ಟೀಮ್ನಲ್ಲಿ ತುಂಬ ಉನ್ನತವಾದ ಒಂದು ಕೆಲಸದಲ್ಲಿದ್ದಾರೆ, ಒಂದು ಡಾಕ್ಟ್ರೇಟ್ ಪಡ್ಕೊಂಡಿದ್ದಾರೆ, ಒಬ್ಬ ವಕೀಲರಾಗಿದ್ದಾರೆ. ಆ ಒಂದು ವೃತ್ತಿಗೆ ನಾವು ಬೆಲೆನೇ ಕೊಟ್ಟಿಲ್ಲ. ನಮ್ಮ ಒಂದು ವಿಶ್ವಾಸ, ನಮ್ಮ ಟೀಮ್ ಇದೆಯಲ್ಲ, ಆ ಟೀಮ್ನ ಭದ್ರತೆ ಆಗಿದ್ದೀವಿ. ಯಾರೇ ಏನೇ ಒಂದು ಕಷ್ಟದಲ್ಲಿದ್ರೂ ನಮ್ಮ ಮನೆ ಕೆಲಸದ ಥರ ನಾವು ಭಾಗವಹಿಸ್ತೀವಿ. ಹೀಗಾಗಿ ನಾವು ಒಂದು ಮಾತಾಡ್ತಾ ಇದ್ವಿ. ಒಂದು ರಾಗ ಅಂತಕ್ಕದ್ದು 2016ರಲ್ಲಿ ರಿಲೀಸ್ ಆಗಿ ಅದು ನೆಲ ಕಚ್ಚಿದಂಥ ಒಂದು ಸಂದರ್ಭ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆವಾಗ ನಾವೆಲ್ಲ ಕೂತು ಮಾತಾಡಿದಾಗ ಆ ಸಂದರ್ಭದಲ್ಲಿ ನೆಲ ಕಚ್ಚಿತು ಯಾಕೆ ಅನ್ನೋದಕ್ಕಿಂತ ಮೇಡಮ್, ಅವತ್ತು ಬಾಹುಬಲಿ 2 ಅಂತಕ್ಕಂಥ ಒಂದು ದೊಡ್ಡ ಸಿನಿಮಾ, ಅದಕ್ಕೆ ನಮ್ಮ ಪ್ರೇಕ್ಷಕರ ಮೇರೆಗೆ ಅದೆಲ್ಲ ಚೆನ್ನಾಗಿ ಓಡಿ ಇದೊಂದು ಸ್ವಲ್ಪ ನೆಲ ಕಚ್ಚಿದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಒಂದು 2016ರಲ್ಲಿ ಆಗಿರ್ತಕ್ಕಂಥ ನಷ್ಟನ ಒಂದು ಬೇರೆ ಥರದಲ್ಲಿ ನಾವು ಅದನ್ನು ಹೊಸ ಸಿನಿಮಾನಾಗಿ ಮಾಡಬೇಕು ಅಂತ ನಾವೊಂದು ಟೀಮ್ ಕಟ್ಟಿ ಮಾತಾಡುವಾಗ ನಮ್ಮ ಬಾಲ್ಯ ಸ್ನೇಹಿತರಾದ ಮಿತ್ರ ಅವರು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾವೆಲ್ಲ ಅದನ್ನು ಕೂತಿ ಒಂದು ಚರ್ಚೆ ಮಾಡಿ ಒಂದು ಸ್ಟೆಪ್ ತಗೊಂಡ್ವಿ. ಆ ಸ್ಟೆಪ್ಪೇ ಇವತ್ತು ತಮಿಳು ಚಿತ್ರದ ರಾಗಮ್. ಆ ರಾಗಮ್ಗೆ ನನ್ನ ನಿರ್ಮಾಪಕನಾಗಿ ಅವರ ಅಂಡರ್ಟೇಕಾಗಿ ನನಗೆ ಈ ಫೀಲ್ಡು ನಂಗೆ ಹೊಸ್ತು, ನನಗೇನೂ ಗೊತ್ತೇ ಇಲ್ಲ. ಹೇಳಬೇಕು ಅಂತಂದರೆ ನನ್ನ ಸ್ನೇಹಿತ ನನ್ನ ಬಲಗೈನಾಗಿ ನೀನು ಮಾಡು, ನಮ್ಮ ಟೀಮ್ ಬೆಳೆದ್ರೆ ನಮ್ಮಲ್ಲಿರ್ತಕ್ಕಂಥ ಆಗುಗಳಿಗೆ ಎಲ್ಲ ಥರಕ್ಕೂ ಸರಿ ಹೋಗುತ್ತೆ ಅಂತ ನಾನು ಹುರಿದುಂಬಿಸಿ ಈ ಮಟ್ಟಕ್ಕೆ ಈ ಮಾಧ್ಯಮದಲ್ಲಿ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟವ್ರು ಅವರು ಅಂತ ಹೇಳೋದು ತಪ್ಪಾಗಲ್ಲ. ಇದಕ್ಕೆಲ್ಲ ಕಾರಣಕರ್ತರಾಗಿದ್ದ ನಮ್ಮ ಟೀಮಲ್ಲಿರ್ತಕ್ಕಂಥ ರೇವಣ್ಣ ಅವರು, ಮಧ್ಯೆ ಬೆಸುಗೆ ಕೊಟ್ಟವರು, ಪ್ರತಿಯೊಂದಕ್ಕೂ ಒಂದು ಟ್ರೈನ್ ಹೋಗ್ಬೇಕು ಅನ್ನೋ ಹಳಿ ಆಗಿರ್ತದೆ. ಹಂಗೆ ರೇವಣ್ಣ ಅಂತಕ್ಕಂಥವ್ರು, ಇಲ್ಲ ಲಕ್ಷ್ಮೀಶ ನೀನು ವ್ಯವಸಾಯನಾಗಿ ಉಳಿದಿರ್ತಕ್ಕಂಥಗಿಂತ ಒಂದು ಸ್ಟೆಪ್ ಚೇಂಜ್ ಮಾಡಿ ನೋಡು ಅಂತ ನನಗೆ ಆಸಕ್ತಿ ತೋರಿಸಂಥವ್ರೆ ರೇವಣ್ಣ. ಅದಕ್ಕೆ ನಮ್ಮ ಮಿತ್ರ ಅವರು ಆಯಿತು ಬಾ ಅಂತ ಕೂತಿ ಮಾತಾಡಿ ಇವತ್ತು ಈ ಮಟ್ಟಕ್ಕೆ ನಮ್ಮನ್ನು ಒಂದು ಮಾಧ್ಯಮದಲ್ಲಿ ಕೊಟ್ಟಿರೋದನ್ನು ತಪ್ಪಾಗಲ್ಲ ಮೇಡಮ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.